ನೋಡಿ next question. If the mean and standard deviation of the number of correctly answered questions in a test given to 4096 students are 2.5 and root of 1.875, find an estimate of the number of candidate answering correctly 8 or more question, 2 or less 5 question. ಈಗ ನೋಡಿ, ಇಫ್ ಮೀನ್ ಕೊಟ್ಟಿದ್ದಾರೆ, ಮೀನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದ ಮೀನ್ ಎಷ್ಟು 2.5, ಮ್ಯೂ ಇಸ್ ಈಕ್ವಲ್ ಟು 2.5. ಈಗ ಮ್ಯೂ ಅಂದರೆ ಗೊತ್ತು, ಎನ್ ಪಿ ಈಸ್ ಈಕ್ವಲ್ ಟು 2.5 ಆ್ಯಂಡ್ ಏನು ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು, ರೂಟ್ ಆಫ್ 1.875. ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಫಾರ್ಮುಲಾ ಬಂದು ರೂಟ್ ಆಫ್ ಎನ್ ಪಿ ಕ್ಯೂ, ರೂಟ್ ಆಫ್ 1.875. therefore ಎನ್ ಪಿ ಕ್ಯೂ ಈಸ್ 1.875. ಈಗ ನೋಡಿ, ಇದನ್ನ ಇಕ್ವೇಷನ್ 2 ಅಂದ್ಕೊಳ್ಳಿ, ಇದು ಇಕ್ವೇಷನ್ 1 ಅಂದ್ಕೊಳ್ಳಿ. 2 ಡಿವೈಡ್ ಬೈ 1 ಮಾಡಿ, 2 ಡಿವೈಡೆಡ್ ಬೈ 1 ಮಾಡಿದ್ರೆ ಈಗ ನೋಡಿ, ಎನ್ ಪಿ ಕ್ಯೂ ಡಿವೈಡ್ ಬೈ ಎನ್ ಪಿ ಕ್ಯೂ ಡಿವೈಡ್ ಬೈ ಎನ್ ಪಿ ಇಸ್ ಈಕ್ವಲ್ ಟು 1.875 ಡಿವೈಡ್ ಬೈ 2.5. therefore Q is equal to, ನೋಡಿ, 1.875 ಡಿವೈಡ್ ಬೈ 2.5 ಮಾಡಿದ್ರೆ 3/4 ಬರುತ್ತೆ. ಆಮೇಲೆ ಪಿ ಫೈಂಡ್ ಮಾಡ್ಕೊಳ್ಳಿ. ಪಿ ಅಂದರೆ 1 ಮೈನಸ್ ಕ್ಯೂ, ದಟ್ ಈಸ್ ನಥಿಂಗ್ ಬಟ್ 1 ಮೈನಸ್ 3/4. 1 ಮೈನಸ್ 3/4 ಮಾಡಿದ್ರೆ ಏನು ಬರುತ್ತೆ, 1/4 ಆಗುತ್ತೆ. ನಿಮಗೆ ಪಿ ಸಿಕ್ಕ ತಕ್ಷಣ ಎನ್ ಫೈಂಡ್ ಮಾಡ್ಕೊಳ್ಳಿ. ಫ್ರಮ್ ಇಕ್ವೇಷನ್ 1, ಎನ್ ಈಸ್ ಈಕ್ವಲ್ ಟು 2.5 ಬೈ ಪಿ, 2.5 ಬೈ ಪಿ. therefore 2.5 ಬೈ 1/4. ನೋಡಿ, 2.5 ಡಿವೈಡ್ ಬೈ 1 ಡಿವೈಡ್ ಬೈ 4 ಈ ಥರ ಹೊಡ್ಕೊಡಿ, ಈಸಿ ಆಗುತ್ತೆ ನಿಮಗೆ. ಎಷ್ಟಾಯಿತು, 10. ಎನ್ ಈಸ್ ಈಕ್ವಲ್ ಟು 10. ಈಗ ಏನು ಫೈಂಡ್ ಮಾಡಬೇಕು, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಎನ್ ಸಿ ಎಕ್ಸ್ ಪಿ ಪವರ್ ಎಕ್ಸ್ ಕ್ಯೂ ಪವರ್ ಎನ್ ಮೈನಸ್ ಎಕ್ಸ್. ಎನ್ ಈಸ್ 10, ಸಿ ಎಕ್ಸ್, ಪಿ ಈಸ್ 1/4 ಪವರ್ ಎಕ್ಸ್, ಕ್ಯೂ ಈಸ್ 3/4 ಪವರ್ 10 ಮೈನಸ್ ಎಕ್ಸ್. ಈ ಕ್ವಶನ್ ನೋಡಿ ಏನು ಕೇಳಿದ್ದಾರೆ, 8 ಆರ್ ಮೋರ್ ಕ್ವಶನ್ಸ್. 8 ಆರ್ ಮೋರ್ ಅಂದರೆ ಫಸ್ಟ್ ಒನ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 8 ಅಂದರೆ ಪಿ ಆಫ್ 8 ಪ್ಲಸ್ ಪಿ ಆಫ್ 9 ಪ್ಲಸ್ ಪಿ ಆಫ್ 10. ಈಗ ನೋಡಿ, ಕ್ಯಾಲ್ಸಿಲಿ ಹೊಡ್ಕೊಳ್ಳೋಣ. 10 ಸಿ ಎಕ್ಸ್ ಇಂಟು 1 ಡಿವೈಡ್ ಬೈ 4 ಪವರ್ ಎಕ್ಸ್ ಇಂಟು 3 ಡಿವೈಡ್ ಬೈ 4 ಪವರ್ 10 ಮೈನಸ್ ಎಕ್ಸ್. ಕ್ಯಾಲ್ಕುಲೇಟ್ ಎಕ್ಸ್ 8, 0.0004. ಆಮೇಲೆ 9ಗೆ ಇನ್ನೂ ಒಂದು ಕೆಲಸ ಮಾಡಿ, ಕ್ಲಿಯರ್ ಮಾಡ್ಕೊಡೋಣ ಶಿಫ್ಟ್, ಯಾಕಂದರೆ ಅದು ತುಂಬಾ ಲೋ ಇದೆ ವ್ಯಾಲ್ಯೂಸ್, ಅದಕ್ಕೆ ಕ್ಲಿಯರ್ ಮಾಡ್ಕೊಂಡು ಮಾಡೋಣ. 10 ಸಿ ಎಕ್ಸ್ ಶಿಫ್ಟ್ ಟು ಡಿವೈಡ್ ಸಿ ಎಕ್ಸ್ ಇಂಟು 1/4 ಪವರ್ ಎಕ್ಸ್, 1 ಡಿವೈಡ್ ಬೈ 4 ಪವರ್ ಎಕ್ಸ್ ಇಂಟು 3 ಡಿವೈಡ್ ಬೈ 4 ಪವರ್ 10 ಮೈನಸ್ ಎಕ್ಸ್. ಕ್ಯಾಲ್ಕುಲೇಟ್ ಫಸ್ಟು 8
3.86 into 10 raised to minus 4. Next to 9. 2.86 into 10 raised to minus 5. Next to 10. 9.54 into 10 raised to minus 7. ಇದನ್ನ ಆ್ಯಡ್ ಮಾಡ್ಕೊಡೋಣ. 3.86 into 10 raised to minus 4 plus 0.86 into 10 raised to minus 5 plus 9.54 into 10 raised to minus 7. 4.16 into 10 raised to minus 4 answer. ಈಗ ಸೆಕೆಂಡ್ ಕ್ವಶನ್, 2 or less p of x less than or equal to 2 ಅಂದರೆ 0 plus 1 plus 2. ಈಗ ನೋಡಿ, ಇಲ್ಲೇ ನೋಡಿ ಎ ಸಿ ಹೊಡ್ಸು, ಇದು ಮೇಲ್ಗಡೆ ಹೋದರೆ ಆ ಇಕ್ವೇಷನ್ ಇರುತ್ತೆ. ಇಲ್ಲಿ ಕ್ಯಾಲ್ಕುಲೇಟು ಎಕ್ಸಾಕ್ಟಲ್ಲಿ 0 ಹಾಕೋಣ. ಆನ್ಸರು 0.0563 ಪ್ಲಸ್ 1 ಹಾಕೋಣ 0.1877. 2 ಹಾಕೋಣ 0.2816. ಈಗ 3 ಆ್ಯಡ್ ಮಾಡಿದ್ರೆ 0.0563 ಪ್ಲಸ್ 0.1877 ಪ್ಲಸ್ 0.2816 ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? 0.5256. ಈಗ ಥರ್ಡ್ ಕ್ವಶನ್ನು 5 ಕ್ವಶನ್ಸ್ ಅಂದರೆ ಪಿ ಆಫ್ 5 ಫೈಂಡ್ ಮಾಡೋಣ. ಪಿ ಆಫ್ 5 ಈಸ್ ಈಕ್ವಲ್ ಟು 5 ಬೇಕಾದರೆ ಹಾಕ್ಕೊಳ್ಳಿ ಎಕ್ಸಾಕ್ಟಲ್ಲಿ. ಇಲ್ಲಿ ನೋಡಿ 10C5 ಒಂದಿದ್ರೆ ಈ ಥರ ಹಾಕ್ಕೊಳ್ಳಿ. 1/4 ಪವರ್ 5 ನೆಕ್ಸ್ಟ್ 3/4 ಪವರ್ 10 - 5. ಕ್ಯಾಲ್ಸಿಲಿ ಸೇಮ್ ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್ 5 ಅಂತ ಕೊಡಿ. ಎಕ್ಸ್ ವ್ಯಾಲ್ಯೂ 0.0584 ಬರುತ್ತೆ. 0.584. ನೆಕ್ಸ್ಟ್ ಕ್ವಶನ್, ಈಗ ಇಲ್ಲಿ ನೋಡಿ ಟೋಟಲ್ ಇರೋದು 4096 ಸ್ಟೂಡೆಂಟ್ಸ್. ಅದಕ್ಕೆ ಏನು ಮಾಡಬೇಕು? ಎಲ್ಲನೂ 4096ಗೆ ನೀವು ಮಲ್ಟಿಪ್ಲೈ ಮಾಡ್ಕೋಬೇಕು. ಫಸ್ಟು ಈಗ ನೋಡಿ the number of candidate answering correctly eight or more questions ಇದು ಔಟ್ ಎಷ್ಟು ಸ್ಟೂಡೆಂಟ್ಸಲ್ಲಿ 4096 ಸ್ಟೂಡೆಂಟ್ಸ್ ಅಲ್ವಾ? 4096 ಇಂಟು 4.16 ಇಂಟು 10 raised to minus 4. ನೋಡಿ 4.16 ಇಂಟು 10 raised to minus 4 ಇಂಟು 4096 ಅಂದರೆ ಎಷ್ಟು ಬರುತ್ತೆ? 1.73 ಅಪ್ರಾಕ್ಸಿಮೇಟ್ಲಿ 2. ನೆಕ್ಸ್ಟ್ ಇದಕ್ಕೆ ಆ್ಯಡ್ ಮಾಡೋಣ.
ಇಲ್ಲಿ ನೋಡಿ, ಇಲ್ಲಿ ಬರೆಯೋದನ್ನ ಇಲ್ಲಿ ಬರಿತೀನಿ ಮೇಲ್ಗಡೆ. ದ ನಂಬರ್ ಆಫ್ candidates answering 2 or less 4096 into ಇದು 0.5256 4096 into 0.5256 ಅಲ್ವಾ? correct, equal 2153 approximately 3 students. Next, the number of candidates ಅಥವಾ students answering 5 questions for 4096 okay, and multiply ಮಾಡ್ಕೊಳ್ಳಿ. 4096 into 0.0584 ಎಷ್ಟು ಬರುತ್ತೆ ಆನ್ಸರ್? approximately equal to 239 students.